ಹಾಯ್ ನಮಸ್ತೆ ವ್ಯೂವರ್ಸ್ ಎಲ್ಲರಿಗೂ ಮಾರ್ಕೆಟ್ ಇನ್ಸೈಡ್ ಬೈ ಎ ಜೆ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವೀಕ್ಲಿ ಔಟ್ಲುಕ್ ವಿಡಿಯೋಲಿ ನಾವು ಸೇಮ್ ಆ್ಯಸ್ ಯೂಶುವಲ್ ನಾವು ಸೆಕ್ಟರ್ ಅನಾಲಿಸಿಸ್, ಕಮಾಡಿಟಿ ಅನಾಲಿಸಿಸ್ ಮತ್ತು ಇಂಡೆಕ್ಸ್ ಅನಾಲಿಸಿಸ್ ಅಂತ ಮಾಡೋಣ. ಮತ್ತು ಅಟ್ ದ ಸೇಮ್ ಟೈಮ್ ಮಂಡೇ ಯಾವ ಲೆವೆಲ್ಸ್ ನಾವು ಇಂಪಾರ್ಟೆಂಟ್ ಲೆವೆಲ್ಸ್ ಆಗಿರುತ್ತೆ ಲೈಕ್ ನಿಫ್ಟಿಗೆ ಮತ್ತು ಬ್ಯಾಂಕ್ ನಿಫ್ಟಿಗೆ ಅಂತಲೂ ಮಾತಾಡೋಣ. ಸೊ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಸ್ಟ್ರಾಂಗ್ ಡಿಸ್ಕ್ಲೇಮರು. ಸೊ ಇಲ್ಲಿ ಯಾವುದೇ ರೀತಿ ಫೈನಾನ್ಷಿಯಲ್ ಅಡ್ವೈಸ್ ನೀಡ್ತಿಲ್ಲ ಮತ್ತು ನಾನು ಸೆಬಿ ರಿಜಿಸ್ಟರ್ಡ್ ಅಲ್ಲ, ಆ ರಿಸರ್ಚ್ ಅಂದಿಸ್ಟ್ ಅಲ್ಲ. ಸೊ ಇಲ್ಲಿ ಯಾವುದೇ ಲೆವೆಲ್ಸ್ ನಾವು ಮಾತಾಡಿದ್ರು ಕೂಡ ಬರೀ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ. ಸೊ ಫಸ್ಟ್ ನಾವು ಕ್ರೂಡ್ ಆಯಿಲಿಂದ ಸ್ಟಾರ್ಟ್ ಮಾಡೋಣ ವೀಕ್ಲಿ ಅನಾಲಿಸಿಸು. ಸೊ ಕ್ರೂಡ್ ಆಯಿಲ್ ಬಂದುಬಿಟ್ಟು ಈಸ್ ಆಫ್ ಆಗಿದೆ, ಲೈಕ್ ಸ್ವಲ್ಪ ಕೂಲ್ ಆಫ್ ಆಗಿದೆ. ಲಾಸ್ಟ್ ವೀಕು ಕ್ರೂಡ್ ಆಯಿಲು 9.53% ಕರೆಕ್ಟಾಗಿ $87 ಕೂತಿದೆ. ಸೊ ಒಂದು ಬಂದುಬಿಟ್ಟು ಇದಕ್ಕೆ ಏನಕ್ಕೆ ಇದಾಗಿರೋದು ಕೂಲ್ ಆಫ್ ಅಂದರೆ, ಒಂದು ಗ್ಲೋಬಲ್ ಟೆನ್ಷನ್ಸು ಸ್ವಲ್ಪ ಈಸ್ ಆಫ್ ಆಗ್ತಿದೆ. ಮುಂದೆ ಯು ಎಸ್ ಮತ್ತು ಇರಾನ್ದು ಲೈಕ್ ಪ್ರಪೋಸಲ್ ಅನ್ನೋದು ಲೈಕ್ ರೂಮರ್ ಅನ್ನೋದು ಆಗ್ತಿದೆ. ಲೈಕ್ ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದಾರೆ ಯು ಎಸ್ ಅವರು 60 ಡೇಸ್ ಸೀಸ್ ಫೈರ್ ಅಂತ. ಸೊ ಅದು ಅಕಸ್ಮಾತ್ ಅದನ್ನ ಆಪ್ಟಿಮಿಸಮಿಂದ ಮಾರ್ಕೆಟ್ಸ್ ಬೀಳಕ್ಕೆ ಸ್ಟಾರ್ಟ್ ಆಗ್ತದೆ ಲೈಕ್ ಕ್ರೂಡು. ಸೊ ಅದು ಇನ್ನೂ ಏನಾರು ಕನ್ಫರ್ಮ್ಡ್ ಆಗಿ ನ್ಯೂಸ್ ಏನಾದ್ರು ಗೊತ್ತಾಗಿ ಸೈನ್ ಎಲ್ಲ ಆದರೆ ಆಮೇಲೆ ಇನ್ನೊಂದು 10% ಇನ್ನೊಂದು ಡೌನ್ ಸೈಡು 10% ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ರೂಡಲ್ಲಿ. ಸೊ ಕ್ವಿಕ್ಕಾಗಿ ಅದೇ ಥರ ಗೋಲ್ಡ್ ಚಾರ್ಟ್ ನೋಡ್ಕೊಂಬರೋಣ. ಸೊ ಗೋಲ್ಡ್ ನಾವು ನೋಡೋಂಗಿದ್ರೆ ಆಲ್ಮೋಸ್ಟು ಗೋಲ್ಡು ಈ ವಾರ ಫುಲ್ ಇಡೀ ದಿನ 1,54,000 1,60,000 ಹತ್ರನೇ ಅದೇ ರೇಂಜಲ್ಲೇ ಟ್ರೇಡ್ ಆಗ್ತಿತ್ತು ಮಾರ್ಕೆಟಲ್ಲಿ. ಸೊ ಬಟ್ ಆದರೂ ಕೂಡ ಒಂದು ಸ್ವಲ್ಪ ಡೌನಿಂದ ಲೈಕ್ ಸಪೋರ್ಟ್ ಅನ್ನೋದು ಸ್ವಲ್ಪ ಬೌನ್ಸ್ ಬ್ಯಾಕ್ ಬಂದಿದೆ. ಸೊ ಅದೇನೋ ನೋಡಬೇಕು, ಅದೇನೋ ಓಲ್ಡ್ ಆಗುತ್ತೆ ಇಲ್ವಾ ಅಂತ. ಬಟ್ ನಾವು ಲಾಸ್ಟ್ ವೀಕ್ ನಾವೇನು ಮಾತಾಡಿದ್ವಿ, ಇದೇ ರೇಂಜಲ್ಲೇ ಇದೆ ಗೋಲ್ಡ್. ಅಕಸ್ಮಾತ್ ಈ ರೇಂಜ್ ಬ್ರೇಕ್ ಆಗೋವರೆಗೂ ಗೋಲ್ಡಲ್ಲಿ ಯಾವುದು ಪೊಟೆನ್ಷಿಯಲ್ ಅಪ್ ಟ್ರೆಂಡ್ ಇಲ್ಲ ಡೌನ್ ಟ್ರೆಂಡ್ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಈ ಕನ್ಸಾಲಿಡೇಟ್ ಆಗ್ತಾ ಇರುತ್ತೆ ಇದೇ ರೇಂಜಲ್ಲಿ. ಒಂದು 1,64,000 ಅಪ್ ಸೈಡು, ಇನ್ನೊಂದು 1,51,000 ಡೌನ್ ಸೈಡು. ಮತ್ತು ಸಿಲ್ವರ್ ಬಗ್ಗೆ ನಾವು ನೋಡೋಂಗಿದ್ರೆ ಆಲ್ಮೋಸ್ಟ್ ಗೋಲ್ಡ್ ಈ ವಾರ ಒಂದು ಕ್ವಿಕ್ ಅಪ್ಡೇಟು, ಗೋಲ್ಡ್ ಈ ವಾರ 1.7% ಕರೆಕ್ಟ್ ಆಗಿದೆ. ಪ್ಲಸ್ ಸಿಲ್ವರ್ ನಾವು ನೋಡೋಂಗಿದ್ರೆ ಸಿಲ್ವರ್ ಕೂಡ ಆಲ್ಮೋಸ್ಟು ಈ ವಾರ ಬಂದುಬಿಟ್ಟು 2,77,000 2,60,000 ಅಲ್ಲೇ ಟ್ರೇಡ್ ಆಗ್ತಿದೆ. ಸೊ ಬಟ್ ಇದು ಕೂಡ ಅಷ್ಟೇ ಆಲ್ಮೋಸ್ಟ್ ಲೋವರ್ ಎಂಡ್ ಆಫ್ ದ ಕ್ಯಾಂಡಲ್ ಅಲ್ಲ, ಅದು ಮದರ್ ಕ್ಯಾಂಡಲ್ ಏನಿದೆ ಲೈಕ್ ಲಾಸ್ಟ್ 2 ವೀಕ್ಸ್ ಬ್ಯಾಕ್ ಅದ್ರಲ್ಲಿ ಲೋವರ್ ಎಂಡಲ್ಲಿ ಟ್ರೇಡ್ ಆಗ್ತಿದ್ರು. ನಾವು ನೋಡಬೇಕಾಗುತ್ತೆ ಏನಾಗುತ್ತೆ ಮಾರ್ಕೆಟು ಅಂತ. ಯಾಕಂದರೆ ಒಂದು ಬಂದುಬಿಟ್ಟು ಒಂದೊಂದು ಸಲ ಏನಾಗುತ್ತೆ ಅಂದರೆ ಮಾರ್ಕೆಟಲ್ಲಿ ಈ ಥರ ದೊಡ್ಡ ಕ್ಯಾಂಡಲ್ ಏನಾರ ಬೇಸ್ ಆಗಿದ್ದಾರೆ, ಅಕಸ್ಮಾತ್ ಲಿಕ್ವಿಡಿಟಿ ತೊಗೊಂಡ್ರೆ ಡೌನ್ ಸೈಡು ಲಿಕ್ವಿಡಿಟಿ ತೊಗೊಂಡು ಅಪ್ ಸೈಡು ಗ್ರ್ಯಾಬ್ ಮಾಡೋ ಚಾನ್ಸಸ್ ತುಂಬ ಕಾಣಿಸುತ್ತೆ. ಸೊ ಅಂಟಿಲ್ ಈ ಝೋನ್ ಬ್ರೇಕ್ ಆಗೋವರೆಗೂ ನಾವೇನು ಹೇಳೋಕ್ಕಾಗಲ್ಲ. ಲೈಕ್ 2,60,000 ಡೌನ್ ಸೈಡು, 3,04,000 ಅಪ್ ಸೈಡು. ಬಟ್ ಈ ವಾರ ಈಗಿರೋ ಕ್ಯಾಂಡಲ್ ಅನ್ನ ನೋಡ್ತಿದ್ರೆ ಆಲ್ಮೋಸ್ಟ್ 2,60,000 ಟೆಸ್ಟ್ ಆಗುತ್ತೆ ಅಂತಲೇ ಕಾಣಿಸ್ತಿದೆ. ಲೈಕ್ ಡೌನ್ ಸೈಡ್ ಟೆಸ್ಟ್ ಆಗಿ ಅಲ್ಲಿಂದ ಏನಾರ ರಿವರ್ಸಲ್ಸ್ ಏನಾರ ಬರುತ್ತೆ ಅಂತ ನಾವು ನೋಡಬೇಕಾಗುತ್ತೆ ಮಾರ್ಕೆಟಲ್ಲಿ. ಸೊ ಇದು ಕೂಡ ಆಲ್ಮೋಸ್ಟ್ 1.7% ಕರೆಕ್ಟ್ ಆಗಿದೆ. ಸೊ ಇವಾಗ ನಾವು ನಿಫ್ಟಿ 50 ಚಾರ್ಟ್ ಬಗ್ಗೆ ನಾವು ಮಾತಾಡೋಂಗಿದ್ರೆ ಆಲ್ಮೋಸ್ಟ್ ಈ ವಾರದಲ್ಲಿ ವೀಕ್ ಆನ್ ವೀಕ್ ಬೇಸಿಸಲ್ಲಿ 171 ಪಾಯಿಂಟ್ಸ್ ಕರೆಕ್ಟ್ ಆಯಿತು, ಮತ್ತು 0.72% ಆಲ್ಮೋಸ್ಟ್ ಫ್ಲಾಟ್ ಟು ಫ್ಲಾಟ್. ಬಟ್ ಆದರೂ ಲೈಕ್ ಒಳ್ಳೆ ಬೇರಿಶ್ ಕ್ಯಾಂಡಲನ್ನು ನಾವು ನೋಡಿದ್ವಿ. ಲೈಕ್ ಫ್ರೈಡೇ ಒಂದೇ ದಿನ ಲಾಸ್ಟ್ ಹಾಫ್ ಆನ್ ಅವರ್ ಟೈಮಲ್ಲಿ 300 ಪಾಯಿಂಟ್ಸ್ ಅನ್ನೋದು ಕರೆಕ್ಟ್ ಆಯಿತು ಮಾರ್ಕೆಟು. ಸೊ ಒಂದು ಬಂದುಬಿಟ್ಟು ಅದು ನ್ಯೂಸ್ ಬೇಸ್ಡ್ ಕರೆಕ್ಷನ್ ಆಯಿತು, ಯಾಕಂದರೆ ಗ್ಲೋಬಲ್ ಇಂಡೆಕ್ಸಸ್ಸಲ್ಲಿ ಲೈಕ್ ಅಡ್ಜಸ್ಟ್ಮೆಂಟ್ಸ್ ಇತ್ತು. ಸೊ ಆ ರೀಸನಿಂದನೂ ಒಂದು ಕರೆಕ್ಟ್ ಆಯಿತು. ಪ್ಲಸ್ ವೀಕ್ಲಿಯಲ್ಲಿ ನಾವು ನೋಡೋಂಗಿದ್ರೆ ಟೆಕ್ನಿಕಲ್ ಲೆವೆಲ್ಸಲ್ಲಿ 24,000 ಟೆಸ್ಟ್ ಆಯಿತು ಈ ವಾರ. 24,100 ಹತ್ತತ್ರ ಹೋಗಿ ಅಲ್ಲಿಂದ ಒಂದು ಸ್ಟ್ರಾಂಗ್ ಸೆಲ್ ಆಫ್ ಅನ್ನು ನಾವು ನೋಡಿದ್ವಿ, ಆಲ್ಮೋಸ್ಟ್ 500 ಪಾಯಿಂಟ್ಸ್ ಅಪ್ ಸೈಡಿಂದ ನಾವು ಲೆಕ್ಕ ಹಾಕಿದ್ರೆ. ಸೊ ವೀಕ್ ಆನ್ ವೀಕ್ ಕ್ಲೋಸಸಲ್ಲಿ 0.72% ನಾವು ನೆಗೆಟಿವ್ ಕ್ಲೋಸ್ ಆಗಿದ್ದೀವಿ. ಪ್ಲಸ್ ಈ ವೀಕಲ್ಲಿ ಬಟ್ ತುಂಬ ಡೇಂಜರಸ್. ಯಾಕೆ ಅಂದರೆ ಈ ವೀಕಲ್ಲಿ ಆಲ್ಮೋಸ್ಟ್ ಲಾಸ್ಟ್ 2 ವೀಕ್ಸ್ನ ಲಿಕ್ವಿಡಿಟಿ ತೊಗೊಂಡು ಅಲ್ಲಿಂದ ಗ್ರ್ಯಾಬ್ ಆಗಿ ಅಲ್ಲಿಂದ ರಿವರ್ಸಲ್ ಬಂತು, ಅದಕ್ಕೋಸ್ಕರ ಅಷ್ಟು ಫಾಸ್ಟ್ ಮೂಮೆಂಟಮಲ್ಲಿ ಬಿತ್ತು ಮಾರ್ಕೆಟು. ಸೊ ನೆಕ್ಸ್ಟ್ ವೀಕ್ ನೋಡಬೇಕಾಗುತ್ತೆ, ಏನಾರ ಇದೇ ಕಂಟಿನ್ಯೂ ಆದರೆ ನೆಕ್ಸ್ಟು ಟೆಕ್ನಿಕಲ್ ಲೆವೆಲ್ಸ್ ಬಂದುಬಿಟ್ಟು ನೆಕ್ಸ್ಟ್ ಸಪೋರ್ಟ್ ಬಂದುಬಿಟ್ಟು 23,300 ಕೂತಿದೆ. ಅದಾದಮೇಲೆ 23,200 ಒಂದು ಇದೆ, ಅದು ವೀಕ್ಲಿ ಬೇಸಿಸಲ್ಲಿ. ಸೊ ನೆಕ್ಸ್ಟು ಅದೇ ಥರ ನಾವು ನೋಡೋಂಗಿದ್ರೆ ಸೊ ಡೈಲಿಯಲ್ಲಿ ಸ್ಟ್ರಕ್ಚರ್ ತುಂಬ ಕ್ಲಿಯರಾಗಿ ಕಾಣಿಸ್ತಿದೆ. ಒಂದು ಬಂದುಬಿಟ್ಟು ಲೋವರ್ ಐ ಇದು, ಲೋವರ್ ಲೋ ಇದು, ಲೋವರ್ ಐ ಇದು, ತಿರ್ಗಿ ಲೋವರ್ ಲೋ. ಯಾಕೆ ನಾನು ಅಷ್ಟು ಕ್ಲಿಯರಾಗಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವಾಗ ನೋಡಿ ನೀವು ಇಲ್ಲಿಂದ ನೀವು ಫಿಬ್ ಹಾಕಿದ್ರೆ ಆಲ್ಮೋಸ್ಟ್ ಮೇಲ್ಗಡೆಗೆ ಎಕ್ಸಾಕ್ಟಾಗಿ 0.5 ಮೇಲ್ ಹೋಗಿ ಅಲ್ಲಿಂದ ಒಂದು ರಿಜೆಕ್ಷನ್ ಬಂದು ಅಲ್ಲಿಂದ ಎಕ್ಸಾಕ್ಟ್ ಲೆವೆಲ್ಸಿಂದ ನಮ್ಗೆ ಬೀಳ್ತಿದೆ ಮಾರ್ಕೆಟು. ಸೊ ಈ ಥರ ನಾವು ಲೆಕ್ಕ ಹಾಕಿದ್ರೆ ಅಂಟಿಲ್
ಈ ಫಿಬ್ ಅಕಸ್ಮಾತ್ ಏನಾರ ಇದ್ರ ಮೇಲೆ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕ್ಲೋಸಿಂಗ್ ಏನಾದ್ರು ಕೊಟ್ಟರೆ ಮಾತ್ರ ಆವಾಗ ಅಪ್ಸೈಡ್ ಮೊಮೆಂಟಮ್ ಅಂತ ನಾವು ನೋಡ್ಬೋದು. ಅಂದರೆ ಅದಕ್ಕೂ ಇವಾಗೂ ಇಲ್ಲಿ ಕೂಡ ಡೈಲಿ ಲೆವೆಲ್ಸಲ್ಲಿ 24,000 ಮೇಲೆ ಏನಾರ ಬ್ರೇಕ್ ಆಗಿ ಸಸ್ಟೈನ್ ಆದರೆ ಮಾತ್ರ ನಾವು ಅಪ್ಸೈಡ್ ಲೆವೆಲ್ಸನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ನೋಡಬೇಕಾಗುತ್ತೆ ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಯಾವ ಥರ ರಿಯಾಕ್ಷನ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಡೈಲಿ ಲೆವೆಲ್ಸಲ್ಲಿ ನಾವು ಸಪೋರ್ಟ್ ಬಗ್ಗೆ ಮಾತಾಡೋಂಗಿದ್ರೆ ಇದೇ ಲೈಕ್ 23,403ಗೆ ಆ್ಯಕ್ಚುಲ್ ಸಪೋರ್ಟ್ ಆಗಿ ನಿಂತಿದೆ. ಸೊ ಅದೇ ಸೊ ವೀಕ್ಲಿಯಲ್ಲಿ ನಾವು ನೋಡಿದ್ವಿ, ವೀಕ್ಲಿಯಲ್ಲಿ ನೆಗೆಟಿವ್ ಬಯಾಸಸ್ ನೋಡಿದ್ವಿ, ಮತ್ತು ಡೈಲಿಯಲ್ಲಿ ನೆಗೆಟಿವ್ ಅಲ್ಲೇ ನೋಡಿದ್ವಿ ಬಯಾಸಸ್ಸು ನೆಕ್ಸ್ಟ್ ವೀಕಲ್ಲಿ ಔಟ್ಲುಕ್ಕು. ಸೊ ಈ ಅದೇ 30 ಮಿನಿಟ್ಸಲ್ಲಿ ಇಂಟರ್ಡೇ ನಾವು ನೋಡೋಂಗಿದ್ರೆ, ಸೊ ಇಂಟರ್ಡೇಯಲ್ಲಿ ನನಗೆ ಗೊತ್ತಿರೋ ಥರ ಇವಾಗ ಇಷ್ಟು ಸ್ವೀಪ್ ಆಗಿರೋದ್ರಿಂದ ಕೆಳಗಡೆ ಈ ಮಾರ್ಕೆಟು ಈ ಝೋನ್ನ ಟೆಸ್ಟ್ ಮಾಡಲೇಬೇಕು, ಬರುತ್ತೆ 23,800 ಝೋನಿಗೆ ಬಂದು ಟೆಸ್ಟ್ ಮಾಡಬೇಕು ಅಲ್ಲಿ ಮಾರ್ಕೆಟು. ಸೊ ದಟ್ ಅದೇ ಅದೇ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆ್ಯಕ್ಟ್ ಮಾಡುತ್ತೆ. ಅದಾದಮೇಲೆ ಅಪ್ಪರ್ ಸೈಡ್ ನಾವು ಲೆವೆಲ್ಸ್ ಮಾರ್ಕ್ ಮಾಡಿದ್ರೆ, ಅದಾದಮೇಲೆ 23,900 to 916 ಝೋನ್ಸ್ ಒಂದು ರೆಸಿಸ್ಟೆನ್ಸ್ ಆ್ಯಕ್ಟ್ ಮಾಡಿದ್ರೆ, ಸೊ ನೆಕ್ಸ್ಟ್ ಝೋನ್ ರೆಸಿಸ್ಟೆನ್ಸ್ ಆ್ಯಕ್ಟ್ ಮಾಡಿದ್ರೆ 23,960ಇಂದ 985, ಅದು 3 ಸಪೋರ್ಟ್ಸ್ ಅಂತ ನಾವು ಮಾರ್ಕ್ ಮಾಡ್ಬೋದು. ಸೊ ಲೋವರ್ ಸೈಡ್ ನಾವು ನೋಡೋಂಗಿದ್ರೆ ಆಲ್ಮೋಸ್ಟು ಈ ಲೋ ಬಂದುಬಿಟ್ಟು ಇಂಪಾರ್ಟೆಂಟಾಗಿ ಸಪೋರ್ಟ್ ಥರ ಆ್ಯಕ್ಟ್ ಮಾಡುತ್ತೆ, ಲೈಕ್ 23,500 to 475 ಇಂದ 500 ಝೋನ್ಸು. ಅದಾದಮೇಲೆ ನೆಕ್ಸ್ಟು ಇಲ್ಲಿ ಲೈಕ್ ಸ್ಮಾಲ್ ಝೋನ್ ಅದನ್ನು ನಾವು ಮಾರ್ಕ್ ಮಾಡಿದ್ದೀವಿ, ಅದೇ ಸ್ಮಾಲ್ ಝೋನಲ್ಲಿ ನಾವು ನೋಡಬೇಕಾಗುತ್ತೆ ಲೈಕ್ 23,400 ಝೋನ್ಸು. ಅದು ಅಕಸ್ಮಾತ್ ಏನಾದ್ರು ಬ್ರೇಕ್ ಆದರೆ ಡೌನ್ ಸೈಡ್ ನಾನು ಲೆವೆಲ್ಸ್ ನಾನು ನೋಡಿಸ್ತೀನಿ 23,260ಇಂದ 300 ಝೋನ್ಸ್. ಸೊ ಇದು ತೆಗೆದು ಬಿಡೋಣ, ಹತ್ರ ಇದೆ ಝೋನ್ಸು. ಸೊ ಈ ಝೋನು ಬೇಕಾದ್ರೆ ತೆಗೆದುಬಿಡ್ಬೋದು, ಈ ಲೈನು, ಈ ಹಾರಿಜಾಂಟಲ್ ಲೈನ್ ಹಂಗೆ ಇರಲಿ. ಸೊ ಇಷ್ಟು ಇವತ್ತಿನ ವಾರಕ್ಕೆ ಲೈಕ್ ಮಂಡೇಗೆ ನಾವು ಅಬ್ಸರ್ವ್ ಮಾಡೋ ಇಂಟರ್ಡೇ ಲೆವೆಲ್ಸು, ಅಪ್ಪರ್ ಸೈಡ್ ರೆಸಿಸ್ಟೆನ್ಸು ಮತ್ತು ಲೋವರ್ ಸೈಡ್ ಸಪೋರ್ಟ್ಸು. ಸೊ ಅದೇ ಥರ ಕ್ವಿಕ್ಕಾಗಿ ಬ್ಯಾಂಕ್ ನಿಫ್ಟಿ ಬಗ್ಗೆನೂ ನಾವು ನೋಡ್ಕೊಂಬರೋಣ. ಸೊ ಬ್ಯಾಂಕ್ ನಿಫ್ಟಿನೂ ಆಲ್ಮೋಸ್ಟು ನಾವು ನೋಡ್ಕೊಂಬಂದರೆ ಫಸ್ಟ್ ವೀಕ್ಲಿನ ನೋಡೋಣ. ಸೊ ಎಲ್ಲ ಲೆವೆಲ್ಸ್ ಎಲ್ಲ ರಿಮೂವ್ ಮಾಡಿದ್ರೆ ವೀಕ್ಲಿಯಲ್ಲಿ ಇದು ಕೂಡ ಸೇಮ್, ಬಟ್ ಆದರೂ ಸ್ವಲ್ಪ ಅಗ್ರೆಸಿವ್ ಆಗಿ ಸೆಲ್ ಆಫನ್ನು ನಾವು ನೋಡಿದ್ದೀವಿ. 55,500ನ ಟೆಸ್ಟ್ ಆಗಿ ಮಾರ್ಕೆಟು ಅಲ್ಲಿಂದ ಎಕ್ಸಾಕ್ಟಾಗಿ ಬಿತ್ತು, ಆಲ್ಮೋಸ್ಟ್ ಹತ್ತತ್ರ ಅಪ್ಪರ್ ಲೆವೆಲ್ಸಿಂದ 800 ಪಾಯಿಂಟ್ಸ್ ಕರೆಕ್ಟ್ ಆಗಿದೆ ಮಾರ್ಕೆಟು. ಬಟ್ ವೀಕ್ ಆನ್ ವೀಕ್ ಬೇಸಿಸಲ್ಲಿ ಸ್ಟಿಲ್ ಪಾಸಿಟಿವ್ ಟೆರಿಟರಿಯಲ್ಲಿ 183 ಪಾಯಿಂಟ್ಸ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಅಟ್ ದ ಸೇಮ್ ಟೈಮ್ 0.3% ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ, 0.3%. ಇದರಲ್ಲಿ ಏನು ಬೇಕಾದ್ರೆ ನೀವು ನೋಡೋಂಗಿದ್ರೆ ಲಾಸ್ಟ್ 2 ವೀಕ್ಸಲ್ಲಿ ಲಿಕ್ವಿಡಿಟಿ ತೊಗೊಂಡು ಅಂಟು ಮಾಡಿಬಿಟ್ಟು ಸೊ ಕೆಳಗಡೆ ಬರ್ತಿದೆ. ಸೊ ನೆಕ್ಸ್ಟ್ ನಾವು ಲೆವೆಲ್ಸ್ ಅಕಸ್ಮಾತ್ ಈ ಲೆವೆಲ್ಸ್ ಏನಾರ ಬ್ರೇಕ್ ಆದರೆ ವೀಕ್ಲಿ ಲೆವೆಲ್ಸಲ್ಲಿ 52,700 ಇಂದ 800 ಝೋನ್ಸ್ ಇಂಪಾರ್ಟೆಂಟ್ ಆ್ಯಕ್ಟ್ ಮಾಡುತ್ತೆ. ಇದು ಕೂಡ ಅದೇ ಸೇಮ್ ಟೈಮ್ ಡೈಲಿಯಲ್ಲಿ ನಾವು ನೋಡೋಂಗಿದ್ರೆ ಸೇಮ್ ಅದೇ ಥರನೇ ಒಂದು ಫಿಪ್ ಹಾಕಿದ್ರೆ ಮೇಲ್ಗಡೆಯಿಂದ ಕೆಳಗಡೆಗೆ ಎಕ್ಸಾಕ್ಟಾಗಿ ನೋಡಿ 0.7 ಲೆವೆಲ್ಸಿಂದ ಕರೆಕ್ಟ್ ಆಯಿತು, ಅಲ್ಲಿಂದ ಬೀಳ್ತಿದೆ ಮಾರ್ಕೆಟು. ಸೊ ನೋಡಬೇಕಾಗುತ್ತೆ ಇದೇನಾದ್ರು ಟ್ರೆಂಡ್ ಕಂಟಿನ್ಯೂಷನ್ ಅನ್ನೋದಾದರೆ ಇದು ಡೈಲಿ ಲೆವೆಲ್ಸಲ್ಲಿ ಕೂಡ ಆಲ್ಮೋಸ್ಟು 53,500 ಲೆವೆಲ್ಸನ್ನು ನಾವು ನೋಡಿಸ್ತಿದೆ. ಸೊ 30 ಮಿನಿಟ್ಸಲ್ಲಿ ಫಸ್ಟ್ ಇಂಟರ್ಡೇ ಲೆವೆಲ್ಸನ್ನು ನಾವು ಮಾರ್ಕ್ ಮಾಡೋಣ ಕ್ವಿಕ್ಕಾಗಿ ಮಂಡೇಗೆ. ಸೊ ಮಂಡೇಗೆ ಕ್ವಿಕ್ಕಾಗಿ ಇಂಟರ್ಡೇ ಲೆವೆಲ್ಸನ್ನು ಮಾಡಿದ್ರೆ ಇದು ಕೂಡ ನಾನು ಗ್ಯಾಪ್ ಅಪ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಗ್ಯಾಪ್ ಅಪ್ ಎಕ್ಸ್ಪೆಕ್ಟ್ ಮಾಡಿಬಿಟ್ಟು 54,638ಇಂದ 690 ಝೋನ್ಸ್ಗೆ ಫಸ್ಟ್ ರೆಸಿಸ್ಟೆನ್ಸ್ ಆದರೆ ಇಲ್ಲಿ ಮಲ್ಟಿಪಲ್ ಝೋನ್ಸ್ ಇದೆ. ಸೊ ಈ ಝೋನ್ ಟೆಸ್ಟ್ ಆಗಬೇಕು 55,050ಇಂದ 55,100ಗೆ. ಸೊ ನೆಕ್ಸ್ಟ್ ಅಲ್ಟಿಮೇಟಾಗಿ ರೆಸಿಸ್ಟೆನ್ಸ್ ಅಪ್ಪರ್ ಸೈಡ್ ರೆಸಿಸ್ಟೆನ್ಸ್ ಬಂದುಬಿಟ್ಟು 55,400ಇಂದ 550 ಝೋನ್ಸು. ಸೊ ನೆಕ್ಸ್ಟ್ ಅದೇ ಥರ ಸಪೋರ್ಟ್ ಬಗ್ಗೆ ನಾವು ನೋಡೋಂಗಿದ್ರೆ ಆಲ್ಮೋಸ್ಟ್ ಈ ಸಪೋರ್ಟ್ ಇಂಪಾರ್ಟೆಂಟ್ ಆ್ಯಕ್ಟ್ ಮಾಡುತ್ತೆ, ಲೈಕ್ 53,490ಇಂದ 610 ಝೋನ್ಸು. ಸೊ ಅದಾದಮೇಲೆ ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು ಇದು ಇಂಪಾರ್ಟೆಂಟ್ ಲೆವೆಲ್ ಥರ ನಾವು ಕನ್ಸಿಡರ್ ಮಾಡ್ಬೋದು 53,080ಇಂದ 53,160ವರೆಗೂ. ಸೊ ನೆಕ್ಸ್ಟ್ ಲೋವರ್ ಲೆವೆಲ್ಸ್ ನಾವು ಮಾತಾಡೋಂಗಿದ್ರೆ ಅಲ್ಟಿಮೇಟಾಗಿ ಈ ಲೆವೆಲ್ ಲೈಕ್ 52,700ಇಂದ 830 ಝೋನ್ಸ್. ಸೊ ಇದು ಅಲ್ಟಿಮೇಟಾಗಿ ಇದು 3 ಸಪೋರ್ಟು, ಇದು 3 ರೆಸಿಸ್ಟೆನ್ಸು. ಸೊ ಮಂಡೇ ನೋಡೋಣ, ಲೈಕ್ ನಾಳೆ ಲೈಕ್ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸಲ್ಲಿ ಅಪ್ಡೇಟ್ ಮಾಡ್ತೀನಿ ಯಾವ ಥರ ಮಾರ್ಕೆಟ್ ಮೂವ್ ಆಯಿತು ಅಂತ. ಅದಾದಮೇಲೆ ಸ್ಲೋ ಆಗಿ ನಾವು ಸೆಕ್ಟರ್ ವೈಸ್ ನಾವು ಮಾತಾಡೋಣ. ಸೊ ಸೆಕ್ಟರ್ ವೈಸ್ ನಾವು ಮಾತಾಡೋಂಗಿದ್ರೆ ಸೊ ಒಂದು ಬಂದುಬಿಟ್ಟು ಲೈಕ್ ನಿಫ್ಟಿ 50 ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಥರ ನೆಗೆಟಿವಲ್ಲಿ ಕ್ಲೋಸ್ ಆಯಿತು. ಅದಾದಮೇಲೆ ಮಿಡ್ ಕ್ಯಾಪ್ ನಿಫ್ಟಿ ನಾವು ಡೈಲಿ ಲೆವೆಲ್ಸಲ್ಲಿ ನಾವು ವೀಕ್ಲಿ ಔಟ್ಲುಕ್ಕಲ್ಲಿ ಮಾತಾಡೋಂಗಿದ್ರೆ ಮಿಡ್ ಕ್ಯಾಪ್ ನಿಫ್ಟಿ ಆಲ್ಮೋಸ್ಟ್ ಆಲ್ ಟೈಮ್ ಹೈ ಹತ್ರ ಒಂದು ರಿವರ್ಸಲ್ ಕ್ಯಾಂಡಲ್ ಪ್ಯಾಟ್ರನ್ ಅನ್ನು ಮಾಡಿದೆ. ಸೊ ನೋಡಬೇಕಾಗುತ್ತೆ ಏನಾದರೂ ಟ್ರೆಂಡ್ ಕಂಟಿನ್ಯೂಷನ್ ಆಗುತ್ತಾ ಅಂತ. ಸೊ ಇದಕ್ಕೆ ನಾವು ಲೆವೆಲ್ಸ್ ನಾವು ನೋಡೋಂಗಿದ್ರೆ ಆಲ್ಮೋಸ್ಟ್ ಅಲ್ಟಿಮೇಟ್ಲಿ ಈ ಲೆವೆಲ್ಸ್ ಯಾವಾಗ 22,422 ಬ್ರೇಕ್ ಆಗುತ್ತೋ ಅಲ್ಲಿವರೆಗೂ ಇನ್ನೂ ನಾವು ಬೈ ಸೈಡಲ್ಲೇ ಕೂತಿರ್ಬೋದು ಮಾರ್ಕೆಟಲ್ಲಿ.
ಸೊ ಅಕಸ್ಮಾತ್ ಅದನ್ನೇನಾರ ಬ್ರೇಕ್ ಆದರೆ ಆಮೇಲೆ ನಾವು ನೋಡಬೇಕಾಗುತ್ತೆ, ನರ್ವಸ್ ಆಗಬೇಕಾಗುತ್ತೆ. ಸೊ ಅಟ್ ದ ಸೇಮ್ ಟೈಮ್ ನೆಕ್ಸ್ಟು ಸ್ಮಾಲ್ ಕ್ಯಾಪ್ ನೋಡೋಣ. ಸ್ಮಾಲ್ ಕ್ಯಾಪ್ 250 ಅನ್ನೋದು ನಾವು ನೋಡೋಂಗಿದ್ರೆ ಆಲ್ಮೋಸ್ಟ್ ಎಕ್ಸಾಕ್ಟಾಗಿ ಲೈಕ್ ಲಾಸ್ಟ್ ವೀಕ್ ಅಂದ್ಕೊಂಡ್ವಿ ಲೈಕ್ ಇನ್ನೊಂದು ಸಲ ಲೈಕ್ ಅಪ್ಸೈಡ್ ಮೂಮೆಂಟಮ್ ಬರುತ್ತೆ ಅಂತ, ಸೇಮ್ ಅದೇ ಥರ ಅಪ್ಸೈಡ್ ಮೂಮೆಂಟ್ ಹಂಗಾಗಿ 1.29% ಪಾಸಿಟಿವ್ ಕ್ಲೋಸ್ ಆಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೈಕ್ರೋ ಕ್ಯಾಪ್ ಇಂಡೆಕ್ಸ್ ಬಗ್ಗೆ ನೋಡೋಣ. ಸೊ ಮೈಕ್ರೋ ಕ್ಯಾಪ್ ಇಂಡೆಕ್ಸ್ ಕೂಡ ಆಲ್ಮೋಸ್ಟ್ 1.64% ಪಾಸಿಟಿವ್ ಕ್ಲೋಸ್ ಆಗಿದೆ ಲಾಸ್ಟ್ ವೀಕ್ ಆನ್ ವೀಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ಅದೇ ಥರನೇ ನಾವು ನೆಕ್ಸ್ಟ್ ಸೆಕ್ಟರಲ್ ಇಂಡೆಕ್ಸ್ ಬಗ್ಗೆ ನೋಡೋಂಗಿದ್ರೆ ಲೈಕ್ ನಿಫ್ಟಿ ಆಟೋ ಲೈಕ್ ನೆಗೆಟಿವ್ ಕ್ಯಾಂಡಲಲ್ಲಿ ಕ್ಲೋಸ್ ಆಗಿದೆ. ಆಲ್ಮೋಸ್ಟ್ ಆದರೂ ನೆಗೆಟಿವ್ ಕ್ಯಾಂಡಲ್ ಕ್ಲೋಸ್ ಮಾಡಿದ್ರು ವೀಕ್ ಆನ್ ವೀಕಲ್ಲಿ ಲೈಕ್ ಪಾಸಿಟಿವಲ್ಲೇ ಲೈಕ್ 1.2% ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ನಿಫ್ಟಿ ಬ್ಯಾಂಕ್ ನಾವು ಮಾತಾಡಿದ್ವಿ. ಸೊ ನೆಕ್ಸ್ಟ್ ಐ ಟಿ ಇಂಡೆಕ್ಸ್ ನೋಡಿ, ಐ ಟಿ ಇಂಡೆಕ್ಸ್ ಆಲ್ಮೋಸ್ಟ್ ಕೆಳಗಡೆನೇ ಇದೆ. ಸೊ ಇಲ್ಲೇನಾದ್ರು ಲಿಕ್ವಿಡಿಟಿ ಸ್ವೀಪ್ ಆದರೆ ಅಲ್ಲಿಂದ ನಾವು ನೋಡಬೇಕಾಗುತ್ತೆ ಡೌನ್ ಸೈಡ್ ಹೆಂಗೆ ಬೀಳುತ್ತೆ ಅಂತ. ಸೊ ನೆಕ್ಸ್ಟ್ ಬಂದುಬಿಟ್ಟು ಫಿನ್ ನಿಫ್ಟಿನೂ ಆಲ್ಮೋಸ್ಟ್ ಸೇಮ್ ಬ್ಯಾಂಕ್ ನಿಫ್ಟಿ ಥರನೇ. ಸೊ ನೆಕ್ಸ್ಟ್ ಲೆವೆಲ್ಸ್ ನಾವು ಫಿನ್ ನಿಫ್ಟಿಯಲ್ಲಿ ಈ ಲೆವೆಲ್ಸ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, 24,923 ಲೆವೆಲ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಫಾರ್ಮಾ ಹೇಳ್ಬೇಕಂದ್ರೆ ಕಂಪ್ಲೀಟ್ಲಿ ರಿವರ್ಸಲ್ ಪ್ಯಾಟ್ರನ್ ತೊಗೊಳ್ತಾ ಇದೆ. ಸೊ ಕಂಪ್ಲೀಟ್ಲಿ ನೋಡಿ ಆಲ್ಮೋಸ್ಟ್ 5-6 ವೀಕ್ಸಿಂದ ಎಕ್ಸಾಕ್ಟಾಗಿ ಒಂದು ಮೂಮೆಂಟ್ ಬಂದಿದ್ದು ಒಂದು ಸ್ಮಾಲ್ ಪ್ರಾಫಿಟ್ ಬುಕ್ಕಿಂಗನ್ನು ನಾವು ನೋಡಿದ್ವಿ 0.93%ಗೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಎಫ್ ಎಮ್ ಸಿ ಜಿನೂ ಬಂದುಬಿಟ್ಟು ಆಲ್ಮೋಸ್ಟ್ ರಿವರ್ಸಲ್ಲೇ ಇದೆ. ಯಾಕಂದರೆ ಲೈಕ್ ಎಫ್ ಎಮ್ ಸಿ ಜಿ ಆಲ್ಮೋಸ್ಟ್ ಕಂಪ್ಲೀಟ್ಲಿ ಡೌನ್ ಟ್ರೆಂಡ್ಗೆ ಕನ್ವರ್ಟ್ ಆಗೋ ಚಾನ್ಸಸ್ ತುಂಬ ಕಾಣಿಸ್ತಿದೆ. ಯಾಕಂದರೆ ಕೆಳಗಡೆಯಿಂದ ನಮಗೆ ಆಲ್ಮೋಸ್ಟ್ ಇಲ್ಲಿಂದ ನಮಗೆ ಫಿಬ್ ಲೆವೆಲ್ಸ್ ನಾವು ಹಾಕಿದ್ರೆ ಇಲ್ಲಿಂದ ಫಿಬ್ ಲೆವೆಲ್ಸ್ ಇಲ್ಲಿಂದ ಹಾಕಂಗಿದ್ರೆ ಸೊ ಅಲ್ಟಿಮೇಟಾಗಿ ಒಂದು ಲೆವೆಲ್ ಅಲ್ಟಿಮೇಟ್ ಲೆವೆಲ್ಸ್ ಬಂದ್ಬಿಟ್ಟು ಈ ಲೆವೆಲ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಅಲ್ಟಿಮೇಟ್ ಲೆವೆಲ್ಸ್ ಬಂದ್ಬಿಟ್ಟು ಇದು. ಅಕಸ್ಮಾತ್ ಇಲ್ಲಿ ಹೋಲ್ಡ್ ಆಗಿಲ್ಲ ಅಂದರೆ ಟ್ರೆಂಡ್ ರಿವರ್ಸಲ್ ಅಂತ ನಾವು ಹೇಳ್ಬೋದು. ಸೊ ನೋಡಬೇಕಾಗುತ್ತೆ ಮಾರ್ಕೆಟ್ ಏನಾಗುತ್ತೆ ಅಂತ. ಸೊ ನೆಕ್ಸ್ಟ್ ಮೆಟಲ್ ಇಂಡೆಕ್ಸು ಬಂದ್ಬಿಟ್ಟು ರಿವರ್ಸಲ್ ಮಾಡಿದೆ, ಆದರೂ ಕೂಡ 1.28% ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ ವೀಕ್ ಆನ್ ವೀಕಲ್ಲಿ. ಸೊ ನೋಡಬೇಕಾದ್ರೆ ರ್ಯಾಲಿ ಇದೇ ಥರ ಕಂಟಿನ್ಯೂ ಆಗುತ್ತೆ ಮೆಟಲ್ಸಲ್ಲಿ ಅಂತ. ಸೊ ನಿಫ್ಟಿ ರಿಯಲ್ಟಿ ಬಂದ್ಬಿಟ್ಟು ಫ್ಲಾಟ್ ಟು ಫ್ಲಾಟಲ್ಲಿ ಕ್ಲೋಸ್ ಆಗಿದೆ ವೀಕ್ ಆನ್ ವೀಕಲ್ಲಿ. ಸೊ ನಿಫ್ಟಿ ಎನರ್ಜಿಯಲ್ಲಿ ನೋಡಬೇಕಂದ್ರೆ ಲಿಕ್ವಿಡಿಟಿ ತೊಗೊಂಡಿದ್ದಾರೆ. ಸೊ ಲಿಕ್ವಿಡಿಟಿ ತೊಗೊಂಡಿದ್ದಾರೆ ಅಂದರೆ ಆಲ್ಮೋಸ್ಟ್ ನೆಕ್ಸ್ಟ್ ಲೆವೆಲ್ಸ್ ಬಂದ್ಬಿಟ್ಟು ಈ ಲೆವೆಲ್ಸ್ ಅನ್ನೋದು ನಾವು ನೋಡ್ಬೋದು ಲೈಕ್ 39,161ಅಲ್ಲಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇನ್ಫ್ರಾಸ್ಟ್ರಕ್ಚರ್ ಆಲ್ಮೋಸ್ಟ್ ಲಿಕ್ವಿಡಿಟಿ ಅನ್ನೋದು ಇನ್ನೂ ಟ್ಯಾಪ್ ಆಗಿಲ್ಲ, ಬಟ್ ತುಂಬ ರಿವರ್ಸಲ್ ಕ್ಯಾಂಡಲನ್ನು ನಾವು ನೋಡ್ತಾ ಇದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಇಂಡಿಯಾ ಡಿಫೆನ್ಸು. ಸೊ ಐ ಎನ್ ಡಿ ಡಿಫೆನ್ಸು, ನಿಫ್ಟಿ ಐ ಎನ್ ಡಿ ಡಿಫೆನ್ಸ್ ಕೂಡ ಆಲ್ಮೋಸ್ಟ್ ರಿವರ್ಸಲ್ ಅನ್ನೋದು ನಾವು ಹೇಳೋಕ್ಕಾಗಲ್ಲ ಇನ್ನು, ಬಟ್ ಅದು ಅಲ್ಲೇ ಲೈಕ್ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಅನ್ನೋದು ನಾವು ನೋಡ್ಬೋದಾಗಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಮೀಡಿಯಾ ಬಂದುಬಿಟ್ಟು ಲೈಕ್ ಪಾಸಿಟಿವಲ್ಲಿ 2.46% ಪಾಸಿಟಿವಲ್ಲಿ ಕ್ಲೋಸ್ ಆಯಿತು. ಬಟ್ ಆದರೂ ನೋಡಬೇಕಾಗುತ್ತೆ ನೆಕ್ಸ್ಟ್ ವೀಕ್ ಏನಾಗುತ್ತೆ ಅಂತ, ಯಾಕಂದರೆ ಕಂಟಿನ್ಯೂಸ್ ಲಾಸ್ಟ್ 2 ವೀಕ್ಸಿಂದ ಸೆಲ್ ಆಫ್ ಅಂತ ಕಾಣಿದೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪಿ ಎಸ್ ಯು ಬ್ಯಾಂಕ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಬಟ್ ಆದರೂ ಕೂಡ ಪಿ ಎಸ್ ಯು ಬ್ಯಾಂಕಲ್ಲಿ ಸ್ವಲ್ಪ ಎಲ್ಲೋ ಅಲ್ಲಿ ಲೈಕ್ ಫ್ಲಾಟ್ ಟು ಫ್ಲಾಟ್ ಕ್ಲೋಸ್ ಆದರೂ, ಬಟ್ ನೆಕ್ಸ್ಟ್ ಲೆವೆಲ್ಸ್ ನಾವು ಈ ಡೌನ್ ಸೈಡ್ ಲೆವೆಲ್ 25,662 ಲೆವೆಲ್ಸ್ ಅನ್ನೋದು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ ನೆಕ್ಸ್ಟು. ಸೊ ನೆಕ್ಸ್ಟ್ ಬಂದುಬಿಟ್ಟು ಹೆಲ್ತ್ ಕೇರಲ್ಲಿ ಪ್ರಾಪರ್ ರಿವರ್ಸಲ್ ಬರ್ತಿದೆ, ಲೈಕ್ ಫಾರ್ಮಾ ಮತ್ತು ಹೆಲ್ತ್ ಕೇರ್ ಸಿಮಿಲರ್ ಆಗಿ ಹೋಗ್ತಿದೆ. ಸೊ ನೆಕ್ಸ್ಟ್ ಕ್ಯಾಂಡಲ್ ಬಂದುಬಿಟ್ಟು ಲೈಕ್ ಪಿ ಎಸ್ ಯು ಬ್ಯಾಂಕ್ ಆವಾಗಲೇ ನಾವು ನೋಡಿದ್ವಿ. ಅದಾದಮೇಲೆ ಆಯಿಲ್ ಆ್ಯಂಡ್ ಗ್ಯಾಸು ಸೇಮ್ ಸಿಮಿಲರ್ ಟು ಲೈಕ್ ಎನರ್ಜಿ ಇಂಡೆಕ್ಸ್ ಥರನೇ ಹೋಗ್ತಿದೆ, ಬಟ್ ಆಯಿಲ್ ಆ್ಯಂಡ್ ಗ್ಯಾಸ್ ಕ್ರೂಡ್ ಬಿದ್ದಿದ್ದರಿಂದ ಈ ವೀಕು ಇದು ಕೂಡ ಆಲ್ಮೋಸ್ಟ್ 1.5% ಹತ್ತತ್ರ ಕ್ಲೋಸ್ ಆಗಿದೆ. ಸೊ ಇಲ್ಲಿಗೆ ಈ ವೀಕ್ಲಿ ಔಟ್ಲುಕ್ ಅನಾಲಿಸಿಸ್ ಅನ್ನೋ ವಿಡಿಯೋ ಕ್ಲೋಸ್ ಮಾಡೋಣ. ಸೊ ನಾಳೆ ನಾನು ನಿಮಗೆ ಪೋಸ್ಟ್ ಮಾರ್ಕೆಟ್ ವಿಡಿಯೋ ಅನಾಲಿಸಿಸಲ್ಲಿ ಏನಾಯಿತು ಮಾರ್ಕೆಟು ಮತ್ತು ನಮ್ಮ ಇಂಟರ್ಡೇ ಲೆವೆಲ್ಸ್ ಹೆಂಗೆ ವರ್ಕ್ ಆಯಿತು ಅಂತೇಳ್ಬಿಟ್ಟು ನಾವು ಬ್ರೀಫಾಗಿ ಡಿಸ್ಕಸ್ ಮಾಡೋಣ. ಸೊ ಈ ಲೆವೆಲ್ಸ್ ಏನಾದರೂ ನಿಮಗೆ ಹೆಲ್ಪ್ಫುಲ್ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ.